ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಪಾಕಿಸ್ತಾನಕ್ಕೆ ಇದೀಗ ಟೆನ್ಷನ್ ಹೆಚ್ಚಾಗಿದೆ. ಅದರ ಕಾರಣ ಏನು ಇಲ್ಲಿದೆ. ಪರಮಾಣು ಮತ್ತು ಮಿಲಿಟರಿ ತಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿತ್ತು. ಇದೀಗ ಆ ಒಂದು ದಾಳಿಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಹೆಚ್ಚಾಗಿರುವಂತದ್ದು. ಭೀಕರ ಯುದ್ಧದಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಪರಮಾಣು ಮತ್ತು ಮಿಲಿಟರಿ ತಾಣಗಳ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಪಾಕಿಸ್ತಾನ ಟೆನ್ಷನ್ ಆಗಿದೆ. ಭೀಕರ ಯುದ್ಧಕ್ಕೆ ಪಾಕಿಸ್ತಾನ ಟೆನ್ಷನ್ ಆಗಿರುವಂಥದ್ದು. ಪರಮಾಣು ಮತ್ತು 6 ಮಿಲಿಟರಿ ತಾಣಗಳ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಈ ಒಂದು ದಾಳಿಯಿಂದ ಇದೀಗ ಪಾಕಿಸ್ತಾನ ನಲುಗ್ತಾ ಇದೆ, ಟೆನ್ಷನ್ ಮಾಡ್ಕೊಂತಾ ಇದೆ ಪಾಕಿಸ್ತಾನ. ಇದಕ್ಕೆ ಕಾರಣ ಏನು? ಪರಮಾಣು ಮತ್ತು ಮಿಲಿಟರಿ ತಾಣಗಳ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಪ್ರತೀಕವಾಗಿ ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸಿತ್ತು. ಈ ಭೀಕರ ಯುದ್ಧದಿಂದ ಇದೀಗ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಯಾಕಂದ್ರೆ ಪರಮಾಣು ಮತ್ತು ಮಿಲಿಟರಿ ತಾಣಗಳ ಮೇಲೆ ದಾಳಿಯನ್ನ ನಡೆಸಲಾಗಿದ್ದಂಥದ್ದು. ಹಾಗಾಗಿ ಪಾಕಿಸ್ತಾನಕ್ಕೆ ಟೆನ್ಷನ್ ಹೆಚ್ಚಾಗಿರುವಂಥದ್ದು. ಪ್ರತೀಕಾರವಾಗಿ ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸಿತ್ತು. ಇದರೊಂದಿಗೆ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಕೂಡ ಹೆಚ್ಚಾಗಿತ್ತು. ಇರಾನ್ ಸೇನೆಯು ಇಸ್ರೇಲ್ ವಿರುದ್ಧ ತನ್ನ ಕಾರ್ಯಾಚರಣೆಯನ್ನ ತೀವ್ರತರದ ಶಿಕ್ಷೆಯ ಕ್ರಮ ಎಂದು ಹೇಳಿಕೊಂಡಿದೆ ಇದೀಗ. ಆದ್ರೆ ಈ ಎರಡೂ ದೇಶಗಳ ನಡುವಣ ಉದ್ವಿಗ್ನತೆ ಪಾಕಿಸ್ತಾನದ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಒಟ್ಟಾರೆಯಾಗಿ ಪಾಕಿಸ್ತಾನದ ಆತಂಕ ಹೆಚ್ಚಾಗಿದೆ. ಯಾವಾಗ ಪರಮಾಣು ಮತ್ತು ಇದ್ರ ಮೇಲೆ ದಾಳಿಯನ್ನ ನಡೆಸ್ತು ವಾಯುನೆಲೆಗಳ ಮೇಲೆ, ಆಗ ಪಾಕಿಸ್ತಾನಕ್ಕೆ ಆತಂಕ ಹೆಚ್ಚಾಗಿರುವಂಥದ್ದು. ಏನು ಪಾಕಿಸ್ತಾನ ಆತಂಕಕ್ಕೊಳಗಾಗೋದಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಇಸ್ರೇಲ್ ದಾಳಿ ಮಾಡ್ತೋ ಆ ಒಂದು ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ರು. ಜಾಗತಿಕ ಶಾಂತಿಗೆ ಅಪಾಯವನ್ನುಂಟು ಮಾಡುವ ಇಂಥ ಚಟುವಟಿಕೆಯನ್ನ ನಿಲ್ಲಿಸಲು ತಕ್ಷಣವಾಗಿ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ವಿಶ್ವಸಂಸ್ಥೆಗೆ ಮನವಿ ಕೂಡ